ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸೈನ್ಸ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅದರಲ್ಲಿ ಮೇನ್ಲಿ ಆರ್ಮಿ ಎಕ್ಸಾಮ್ಸ್ಗೆ ಈಗ ರೀಸೆಂಟ್ ಆಗಿ ನೀವೇನು ಬರೆಯಕ್ ಹೋಗ್ತಾ ಇದ್ದೀರಿ, ಸೊ ಆ ಒಂದು ಎಕ್ಸಾಮ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ ಅನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಆಲ್ರೆಡಿ ಈಗ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನ ಮಾಡಿದ್ದೀನಿ. ಓಕೆ, ಈ ಕ್ಲಾಸ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಮ್ಯಾರಥಾನ್ ಕ್ಲಾಸ್ ಅನ್ನ ನಾನು ಮಾಡ್ತೀನಿ. ಓಕೆ, ಸೊ ಆ ಒಂದು ಮ್ಯಾರಥಾನ್ ಕ್ಲಾಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಲಾಸ್ಟ್ ಒಂದು ಮ್ಯಾರಥಾನ್ ಕ್ಲಾಸ್ ಅಲ್ಲಿ ಯಾವ ರೀತಿ ಜಾಸ್ತಿ ಕ್ವಶನ್ಸ್ ಮತ್ತೆ ಸ್ವಲ್ಪ ಡೆಪ್ತ್ ಆಗಿ ಹೋಗಿದ್ದೀನೋ, ಸೊ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ವಿಡಿಯೋದಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಸ್ವಲ್ಪ ಸರೌಂಡಿಂಗ್ ಅಂದ್ರೆ ವಿಷಯಕ್ಕೆ ಸಂಬಂಧಿಸಲ್ಪಟ್ಟಂತ ಒಂದು ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ತಗೊಂಡು ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಗೆ ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ. ಓಕೆ, ಲೈಕ್ ಮಾಡ್ರಿ ವಿಡಿಯೋಸ್ ಅನ್ನ. ಆಮೇಲೆ ವಿಡಿಯೋಸ್ ಯಾವ ರೀತಿ ಆಗ್ತಾ ಇದೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನು ಒಂದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೀವು ಕಮೆಂಟ್ ಹಾಕ್ಬಹುದು. ಓಕೆ, ಅದಕ್ಕೆ ನಾವು ರಿಪ್ಲೈನ ಕೊಡ್ತೀವಿ. ಓಕೆ, ಸೊ ಅದೇ ರೀತಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಆ ಡೌಟ್ ಅನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಹುದು. ನಾವು ನೆಕ್ಸ್ಟ್ ವಿಡಿಯೋಸ್ ಅನ್ನ ಮಾಡುವಂತ ಒಂದು ಟೈಮ್ ಅಲ್ಲಿ ನಾನು ಆ ಕ್ವಶನ್ ತಗೊಂಡು ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ. ಓಕೆ, ಸೊ ಮೊದಲೇ ಒಂದು ಕ್ವಶನ್ ನೋಡ್ತಾ ಹೋದ್ರೆ ಆಟಮ್. ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಆಟಮ್ ಅಂತ ಇದೆ. ಒಂದ್ ನಿಮಿಷ ಪೆನ್ ಚೇಂಜ್ ಮಾಡ್ಕೊಂತೀನಿ. ಓಕೆ, so atoms of the same elements having different mass number. Atoms of same element having different mass number. ಓಕೆ, ಹಾಗಾದ್ರೆ ನಮಗೆ ಆಟಮ್ಸ್ ಅಂದ್ರೆ ಗೊತ್ತಿಲ್ಲ, ಮಾಸ್ ಅಂದ್ರೆ ಗೊತ್ತಿಲ್ಲ, ಮಾಸ್ ನಂಬರ್ ಅಂದ್ರೆ ಗೊತ್ತಿಲ್ಲ. ಓಕೆನಾ? ನಿಮಗೆ ಪಿರಿಯಾಡಿಕ್ ಟೇಬಲ್ ಅನ್ನು ನೋಡಿರಬಹುದು. ಪಿರಿಯಾಡಿಕ್ ಟೇಬಲ್ ಅಂತಂದ್ರೆ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಏನಂತ ಕರಿತೀವಿ? ಆವರ್ತ ಕೋಷ್ಟಕ ಅಂತ ಕರಿತೀವಿ. ಆವರ್ತ ಕೋಷ್ಟಕ ಅಂತ ಕರಿತೀವಿ. ಕೋಷ್ಟಕ ಅಂತ ಕರಿತೀವಿ. ಆವರ್ತ ಕೋಷ್ಟಕ ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಸೊ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರೆ ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರೆ. ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರೆ. ಓಕೆ, ಸೊ ಈ ಪಿರಿಯಾಡಿಕ್ ಟೇಬಲ್ ನಲ್ಲಿ ಬರ್ತಕ್ಕಂತಹ ಎಲಿಮೆಂಟ್ಸ್ ಗೆ ನಾವೇನಂತ ಕರಿತೀವಿ? ಸಾರಿ, ಆಟಮ್ಸ್ ಎಲಿಮೆಂಟ್ಸ್ ಕೂಡ ನಾವು ಆಟಮ್ಸ್ ಅಂತ ಕರಿತೀವಿ ಅಥವಾ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮ್ಯಾಗ್ನೇಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೊಬಾಲ್ಟ್, ನಿಕಲ್, ಕಾಫರ್ ಅಂಡ್ ಜಿಂಕ್. ಸೊ ಇಲ್ಲಿವರೆಗೆ ಇವೆಷ್ಟು ಅಂದ್ರೆ 30 ಎಷ್ಟಾಗ್ತಾವ? 30 ಎಲಿಮೆಂಟ್ಸ್ ಅಥವಾ ಆಟಮ್ಸ್ ಆಗ್ತಾವ. ಸೊ ಈ 30 ಆಟಮ್ಸ್ ನಿಮಗೆ ಗೊತ್ತಿರಬೇಕು ಮೇನ್ ಆಗಿ. ಸೊ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಿರ್ತಾವ. ಓಕೆ, ಸೊ ಈ 30 ನೀವು ಏನ್ ಮಾಡ್ಬೇಕಂದ್ರೆ ಒಂದು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೇಕು. ಇವೆಲ್ಲ ಸಿಂಬಲ್ಸ್. ಎಚ್ ಅಂದ್ರೆ ಹೈಡ್ರೋಜನ್, ಎಚ್ ಅಂದ್ರೆ ಹೀಲಿಯಂ, ಎಲ್ ಐ ಅಂದ್ರೆ ಲಿಥಿಯಂ, ಬಿ ಅಂದ್ರೆ ಬೆರಿಲಿಯಂ, ಬಿ ಅಂದ್ರೆ ಬೊರಾನ್, ಸಿ ಅಂದ್ರೆ ಕಾರ್ಬನ್. ಈ ರೀತಿ ಏನಪ್ಪಾ ಅಂದ್ರೆ ಆ ಸಿಂಬಲ್ ಗಳು ಗೊತ್ತಿರ್ಬೇಕು ನಿಮಗೆ, ಅದರ ಹೆಸರು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಓಕೆ, ಸೊ ನೋಡಿ, ಈಗ ಕೇಳುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಆಟಮ್ ಆಫ್ ಅ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಮಾಸ್ ನಂಬರ್ ಅಂತ. ಹಾಗಾದ್ರೆ ನಿಮ್ಗೆ ಗೊತ್ತಿರ್ಲಿ, ಹೈಡ್ರೋಜನ್ ಅಂತ ಹೇಳಿದ್ರೆ ಅದ್ರ ನಂಬರ್ ಎಷ್ಟಿದೆ? ಸೀರಿಯಲ್ ನಂಬರ್, ಅಟಾಮಿಕ್ ನಂಬರ್ ಅಂತ ಕೇಳ್ತಾನೆ. ಅಟಾಮಿಕ್ ನಂಬರ್ ಅಂದ್ರೆ ಏನಿಲ್ಲ, ಅದ್ರ ಒಂದು ಸೀರಿಯಲ್ ನಂಬರ್ ಇರ್ತದ. 1 2 3 4 5 6 ಅಂತ ಏನಿರ್ತದಲ್ಲ, ಅದಕ್ಕ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಹಾಗಾದ್ರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟಪ್ಪ ಅಂತಂದ್ರೆ 1 ಆಗಿರ್ತದೆ. ಯಾಕಪ್ಪ ಅಂದ್ರೆ ಹೈಡ್ರೋಜನ್ ಸ್ಟಾರ್ಟ್ ಆಗೋದು 1ನೇ ಸಂಖ್ಯೆಯಿಂದ. ಮೊದಲೇ ಇರ್ತಕ್ಕಂತ ಒಂದು ಎಲಿಮೆಂಟ್ ಯಾವ್ದಪ್ಪ, ಒಂದು ಅಟಮ್ ಯಾವ್ದಪ್ಪ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಅದು ಹೈಡ್ರೋಜನ್ ಆಗಿರ್ತದ. ಓಕೆ, ಹಾಗಾಗಿ ಹೈಡ್ರೋಜನ್ ನ ಒಂದು ಅಟಾಮಿಕ್ ನಂಬರ್ ಎಷ್ಟಿರ್ತದಪ್ಪ ಅಂತಂದ್ರೆ 1 ಆಗಿರ್ತದ. ನೆಕ್ಸ್ಟ್
ಹೀಲಿಯಂ ಅಂತ ತಗೊಂಡ್ರೆ ಅಟಾಮಿಕ್ ನಂಬರ್ 2 ಆಗಿರ್ತದ. ಓಕೆ, ಲಿಥಿಯಂ ಅಂತ ತಗೊಂಡ್ರೆ ಅಟಾಮಿಕ್ ನಂಬರ್ 3, ಬೆರಿಲಿಯಂ ಅಂತ ತಗೊಂಡ್ರೆ 4, ಬೊರಾನ್ ಅಂತ ತಗೊಂಡ್ರೆ 5, ಕಾರ್ಬನ್ ಅಂತ ತಗೊಂಡ್ರೆ 6, ಆಕ್ಸಿಜನ್ ಸಾರಿ ಕಾರ್ಬನ್ ನೈಟ್ರೋಜನ್ ತಗೊಂಡ್ರೆ 7, ಆಕ್ಸಿಜನ್ ತಗೊಂಡ್ರೆ 8 ಆಗಿ ಬರ್ತದ. ಓಕೆ, ಸೊ ಈ ರೀತಿ ಸೀರಿಯಲ್ ನಂಬರ್ ಇರ್ತಾವಲ್ಪ ಅವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಟಾಮಿಕ್ ನಂಬರ್ ಅಂತ ಕರಿತಾ ಹೋಗ್ತೀವಿ. ಸೊ ಅಟಾಮಿಕ್ ನಂಬರ್ ಗೊತ್ತಾಯ್ತು. ಇದರ ಒಂದು ಮಾಸ್ ಏನಪ್ಪಾ ಅಂದ್ರೆ ಇದ್ರ ಮೇಲ್ಗಡೆ ಬರಿತೀವಿ. ಇದ್ರ ಮಾಸ್ 1 ಆಗಿರ್ತದ, ಇದ್ರ ಮಾಸ್ 4 ಆಗಿರ್ತದ, ಇದ್ರ ಮಾಸು ಎಷ್ಟಪ್ಪಾ ಅಂತಂದ್ರೆ 7 ಆಗಿರ್ತದ, ಇದ್ರದ್ದು 8 ಆಗಿರ್ತದ, ಇದ್ರದ್ದು 11 ಆಗಿರ್ತದ, ಇದು 12 ಆಗಿರ್ತದ, ಇದು 14 ಆಗಿರ್ತದ, ಇದು 16 ಆಗಿರ್ತದ. ಹೇಗೆ ಅಂತಂದ್ರೆ ನಿಮಗೆ ನೆನಪಿರಲಿ, ಎಕ್ಸ್ ಝೆಡ್ ಎ ಅಂತ ಇರ್ತದ. ಎ ಅಂದ್ರೆ ಅಟಾಮಿಕ್ ಮಾಸ್ ಅಂತ ಅರ್ಥ, ಝೆಡ್ ಅಂದ್ರೆ ಅಟಾಮಿಕ್ ಸಿಂಬಾಲ್ ಅಂತ ಅರ್ಥ. ಸಾರಿ, ಎಕ್ಸ್ ಅಂದ್ರೆ ಅಟಾಮಿಕ್ ಸಿಂಬಾಲ್ ಅಂತ ಅರ್ಥ, ಝೆಡ್ ಅಂತಂದ್ರೆ ಅಟಾಮಿಕ್ ನಂಬರ್ ಅಂತ ಅರ್ಥ. ಹಾಗಾದ್ರೆ ಅಟಾಮಿಕ್ ನಂಬರ್ ಗೊತ್ತಿದ್ರೆ ಸಾಕು, ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಾಡಬಹುದಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ಅನ್ನ ನೀವು ಕಂಡುಹಿಡಿಯಬಹುದಾಗಿರ್ತದ. ನಿಮಗೆ ಆಡ್ ನಂಬರ್, ಆಡ್ ಅಂದ್ರೆ ಬೆಸ ಸಂಖ್ಯೆ ಅಂತ, ಬೆಸ ಸಂಖ್ಯೆ ಅಂತ ಕರೀತಾರ. ಆಮೇಲೆ ಇವನ್ ನಂಬರ್, ಇವನ್ ಅಂದ್ರೆ ಸಮ ಸಂಖ್ಯೆ ಅಂತ ಕರೀತಾರ. ಏನು ಸಮ ಸಂಖ್ಯೆ ಅಂತ ಕರೀತಾರ. ಸೊ ಬೆಸ ಸಂಖ್ಯೆ ಇದ್ದಾಗ ಝೆಡ್ 2 ಇಂಟು ಝೆಡ್ ಏನಪ್ಪಾ ಅಂದ್ರೆ 2z ಪ್ಲಸ್ 1 ಅಂತ ಬರ್ತದ. ಸಮ ಸಂಖ್ಯೆ ಇದ್ದಾಗ 2 ಇಂಟು ಝೆಡ್ ಅಂತ ಬರ್ತದ. ಝೆಡ್ ಅಂದ್ರೆ ಏನ್ರಿ ಅಟಾಮಿಕ್ ನಂಬರ್. ಹಾಗಾದ್ರೆ ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇವನ್ ಬೆಸ ಸಂಖ್ಯೆ ಇದ್ದಾಗ ಏನ್ ಮಾಡ್ಬೇಕು ನಾವು 2 ಇಂಟು ಝೆಡ್ ಮಾಡ್ಬೇಕು. 2 ಇಂಟು 3 ಪ್ಲಸ್ 1 ಮಾಡಿದಾಗ ನಮಗೆ ಏನ್ ಸಿಗ್ತತ್ರಿ, ಇದು ನಂಬರ್ ಸಿಗ್ತತಿ. ಹಾಗಾದ್ರ ಮಾಸ್ ಸಿಗ್ತದ. ಏನಾಗ್ತದೆ, ಅದು ನಮಗ ಮಾಸ್ ಸಿಗ್ತದೆ. ಓಕೆ, ಮಾಸ್ ಸಿಕ್ತು. ಹಾಗಾದ್ರ ಅವ್ರು ಕೇಳಿರಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಆಟಮ್ ಆಫ್ ಎ ಸೇಮ್ ಎಲಿಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಹೈಡ್ರೋಜನ್ ಇತ್ತಪ್ಪ ಅಂದ್ರೆ ಹೈಡ್ರೋಜನ್ ಅಂತಾನೆ ಇರ್ತದ. ಆದ್ರ ಮೇಲ್ಗಡೆ ಇರ್ತಕ್ಕಂತ ಮಾಸ್ ಏನಿರ್ತಲ್ಲ ಬೇರೆ ಬೇರೆ ಆಗಿರ್ತದ. ಅಂತವಕ್ಕೆ ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದಾನೆ. ಓಕೆ, ನಾನು ತೋರಿಸ್ತೀನಿ ಎಕ್ಸಾಂಪಲ್ ನೋಡಿ. ಇವಾಗ ಅವಕ್ಕ ಏನಂತ ಕರೀತಾರ ಅಂತ ಕೇಳಿದಾನ. ಆಪ್ಷನ್ ಎ ಐಸೋಟೋಪ್ ಅಂತ ಕರೀತಾರ, ನ್ಯೂಕ್ಲಿಯಾನ್ಸ್ ಅಂತ ಕರೀತಾರ, ಅಥವಾ ನ್ಯೂಟ್ರಾನ್ಸ್ ಅಂತ ಕರೀತಾರ, ಅಥವಾ ಟ್ರಾನ್ಸ್ಮ್ಯೂಟೇಷನ್ ಅಂತ ಕರೀತಾರ. ಒಂದ್ ಹೇಳ್ಬೇಕಪ್ಪ ಅಂತಂದ್ರೆ ಟ್ರಾನ್ಸ್ಮ್ಯೂಟೇಷನ್ ಅನ್ನೋದು ಏನಿದೆಯಲ್ಲ ಇದು ಏನಪ್ಪಾ ಅಂದ್ರೆ ಬಯಾಲಜಿ ಸಂಬಂಧಪಟ್ಟದ್ದು. ಏನಪ್ಪಾ ಅಂದ್ರೆ ಬಯಾಲಜಿಗೆ ಸಂಬಂಧಪಟ್ಟದ್ದು. ಇದು ಕೆಮಿಸ್ಟ್ರಿನಲ್ಲಿ ಬರಂಗಿಲ್ಲ. ಅದು ಬಯಾಲಜಿಗೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಆಗಿರ್ತದ ಟ್ರಾನ್ಸ್ಮ್ಯೂಟೇಷನ್. ಓಕೆ, ಸೊ ನೆಕ್ಸ್ಟ್ ಉಳಿದಿರತಕ್ಕಂತ ಒಂದು ಆಪ್ಷನ್ ಯಾವಪ್ಪ ಅಂದ್ರೆ ನ್ಯೂಕ್ಲಿಯಾನ್ಸ್ ಅಂತ ಇದೆ. ನ್ಯೂಕ್ಲಿಯಾನ್ಸ್ ಅಂತಂದ್ರೆ ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್, ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರ್ತಕ್ಕಂಥ ಎಲಿಮೆಂಟ್ಸ್ ಗೆ ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಅಂತ ನಾವು ಕರಿತಾ ಹೋಗ್ತೀವಿ. ಅವಕ್ಕ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. ನ್ಯೂಟ್ರಾನ್ ಅಂತಂದ್ರೆ ಇವ ನ್ಯೂಟ್ರಾನ್ ನೋಡ್ರಿ, ಯಾರು ಕಂಡಿಡಿದಾರ? ಜೇಮ್ಸ್ ಚಾಡ್ವಿಕ್ ಕಂಡಿಡಿದಾನ. ನಾನು ಆಲ್ರೆಡಿ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಓಕೆ, ಜೇಮ್ಸ್ ಚಾಡ್ವಿಕ್ ಕಂಡಿಡಿದಾರ. ಆಮೇಲೆ ನ್ಯೂಕ್ಲಿಯಸ್ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಐಸೋಟೋಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಟಮ್ಸ್ ಆಫ್ ಅ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಮಾಸ್ ನಂಬರ್, ಅವಕ್ಕೆ ಅಂತ ಕರಿತೀವಿ ನಾವು ಐಸೋಟೋಪ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಐಸೋಟೋಪ್ಸ್ ಗೆ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ನೋಡ್ರಿ, ನಮಗ ಕಾರ್ಬನ್ 6 ಅಂತ ಇದೆ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟ್ರಿ? 6 ಬರ್ದಿದ್ನಲ್ಲ ನೋಡ್ರಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ನೋಡ್ರಿ 1 2 3 4 5 6. ಹೌದಾ? ಕಾರ್ಬನ್ 6 ಇದೆ. ಹಿಂಗ ಬರಿಬೇಕ್ರಿ. ಕಾರ್ಬನ್ ಬರಿಬೇಕು, ಕೆಳಗಡೆ 6 ಬರಿಬೇಕು. ಕಾರ್ಬನ್ 6 ಹಿಂಗಂತಿದ. ಅದಕ್ಕ ಕೆಲವೊಂದಿಷ್ಟು ಮಾಸ್ ವೇರೀಸ್ ಆಗ್ತಾವ ಕಾರ್ಬನ್ ಒಳಗ. ಕಾರ್ಬನ್ ಕಂಪೌಂಡ್ ಒಳಗೆ ಎಷ್ಟು ಬರ್ತಾವ ಅಂದ್ರೆ ನಂಬರ್ ಕಾರ್ಬನ್ 12 ಬರ್ತದ, ಕಾರ್ಬನ್ 13 ಬರ್ತೈತ್ರಿ, ಕಾರ್ಬನ್ 14 ಬರ್ತೈತಿ. ಹಿಂಗ ಅಟಾಮಿಕ್ ಮಾಸ್ ಏನಪ್ಪಾ ಅಂದ್ರ ಚೇಂಜ್ ಆಗ್ತಾ ಹೋಗ್ತದ. ಎಲಿಮೆಂಟ್ ಅವ ಸೇಮ್ ಅದಾವ್ರಿ. ಎಲಿಮೆಂಟ್ ಕಾರ್ಬನ್ ಐತಿ, ಆದ್ರ ಹ್ಯಾವಿಂಗ್ ಡಿಫ್ರೆಂಟ್ ಮಾಸ್ ನಂಬರ್. ಮಾಸ್ ನಂಬರ್ ಅಂತಂದ್ರೆ ಏನ್ರಿ? ಅದರ ಒಂದು ಸಂಖ್ಯೆ, ಮಾಸ್ ನ ಒಂದು ಸಂಖ್ಯೆ 14, 13, 12 ಬೇರೆ ಬೇರೆ ಆಗಿರ್ತದ. ಸೊ ಹಾಗಾಗಿ ಮಾಸ್ ನಂಬರ್ ಬೇರೆ ಇರ್ತಪ್ಪ ಅಂತಂದ್ರ ಅದನ್ನ ನಾವೇನಂತ ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಬರ್ತದ ಏನಪ್ಪಾ ಅಂತಂದ್ರೆ ಐಸೋಬಾರ್ ಅಂತ ಬರ್ತದ. ಏನಪ್ಪಾ? ಐಸೋಬಾರ್ ಅಂತ ಬರ್ತದ್ರಿ. ಏನಾಗಿರ್ತದಪ್ಪ ಅಂದ್ರೆ ಸೇಮ್ ಎಲಿಮೆಂಟ್ ಇರಂಗಿಲ್ಲ, ಡಿಫ್ರೆಂಟ್ ಎಲಿಮೆಂಟ್ ಇರ್ತಾವ. ಬಟ್ ಮಾಸ್ ಏನಪ್ಪಾ ಅಂದ್ರೆ ಮಾಸ್ ನಂಬರ್ ಸೇಮ್ ಆಗಿರ್ತದೆ. ಅದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಆರ್ಗಾನ್ 18, ಪೊಟ್ಯಾಷಿಯಂ 19, ಕ್ಯಾಲ್ಸಿಯಂ 20.
20 ಆಗಿರ್ತದ. ಮಾಸ್ ಏನಾಗಿರ್ತದಪ್ಪ ಅಂತಂದ್ರೆ 40 ಆಗಿರ್ತದ. ಓಕೆ, 40 ಅಂತ ಮಾಸ್ ನಂಬರ್ ಸೇಮ್ ಇರ್ತದ. ಆದ್ರ ಏನಪ್ಪಾ ಅಂತಂದ್ರೆ ಅದ್ರಾಗ ಅಟಾಮಿಕ್ ನಂಬರ್ ಬೇರೆ ಬೇರೆ ಆಗಿರ್ತದ. ಹೌದಾ, ಇಲ್ಲಿ ಅಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇರ್ತದ. ನಂಬರ್ ಸೇಮ್ ಇದೆ ಆಮೇಲೆ ಆಲ್ಮೋಸ್ಟ್ ಆಗಿ ಅಟಾಮ್ಸ್ ಸೇಮ್ ಇರಲೇಬೇಕು. ಹೌದಾ, ಹಾಗಾದ್ರೆ ಅವಾಗ ನಾವೇನಂತ ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತೀವಿ. ಹೀಗಿದ್ರೆ ಐಸೋ ಬಾರ್ಸ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡ್ರಿ, H2O2 ಈಸ್ ಕೆಮಿಕಲ್ ಫಾರ್ಮುಲಾ ಫಾರ್ ಅಂತ ಅಂದ್ರೆ H2O2 ಅನ್ನೋದು ಯಾವ ಒಂದು ಕೆಮಿಕಲ್ ಫಾರ್ಮುಲಾ ಅಥವಾ ರಾಸಾಯನಿಕ ಸೂತ್ರ ಅಂತ ಕೇಳಿದಾನೆ. ರಾಸಾಯನಿಕ ಸೂತ್ರ ಅಂತ ಕ್ವಶನ್ ಅನ್ನ ಕೇಳಿದಾನೆ. ಓಕೆ, ಹಾಗಾದ್ರೆ ಈಗ H2O2 ಅಂತಂದ್ರೆ ನೋಡ್ಬೇಕು ನಾವು. ನೋಡ್ರಿ, ನಿಮಗೆ ಗೊತ್ತಿರೋ ಪ್ರಕಾರ H2O ಅಂತಂದ್ರೆ ನಮ್ಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ವಾಟರ್ ಅಂತ ಗೊತ್ತಿದೆ. ಅಂದ್ರೆ ನೀರು ಅಂತ ಗೊತ್ತಿದೆ. ಹೌದಾ, ನೀರಂತ ಗೊತ್ತಿದೆ. ಹಾಗಾದ್ರೆ ಇದಕ್ಕೆ ನೀರಿನ ಒಂದು ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಡೈಹೈಡ್ರೋಜನ್ ಮೊನಾಕ್ಸೈಡ್ ಅಂತ. ಡೈಹೈಡ್ರೋಜನ್ ಮೊನಾಕ್ಸೈಡ್ ಅಂತ ಕರೀತಾರ. ಹೌದಾ, ಅದಕ್ಕೆ ರಾಸಾಯನಿಕ ಒಂದು ಹೆಸರು ಅಂತ ಕರಿತೀವಿ. ಅದ ಒಂದು ಸಾಮಾನ್ಯ ಹೆಸರು ನೀರು ಅಂತ ಕರಿತೀವಿ. ಹೌದಾ, ನೀರು ಅಂತ ಕರಿತೀವಿ. ಇದಕ್ಕೆ ಇನ್ನು ಕೆಲವೊಂದಿಷ್ಟು ಇಂಗ್ಲಿಷ್ ಕರೀತಾರಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಕ್ವಾ ಅಂತ ಕರೀತಾರ. ಹೌದಾ, ಹಿಂದಿನೊಳಗ ಪಾನಿ ಅಂತ ಕರೀತಾರ, ಕನ್ನಡದೊಳಗ ನೀರು ಅಂತ ಕರೀತಾರ, ಎಲ್ರಿಗೂ ಗೊತ್ತಿದೆ. ಓಕೆ, ಹಾಗಾದ್ರೆ ಇದಕ್ಕ ಡೈಹೈಡ್ರೋಜನ್ ಮೊನಾಕ್ಸೈಡ್ ಅಂತಂದ್ರ ಇಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರೆ ಡೈಹೈಡ್ರೋಜನ್ ಡೈಆಕ್ಸೈಡ್ ಅಂತನಲ್ಲ. ಓಕೆ, ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರೀತಾರ. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಆನ್ಸರ್ ಆಗಿರ್ತದ. ಯಾವ್ದಪ್ಪ ಅಂತಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್. ಹಾಗಾದ್ರೆ ಹೈಡ್ರೋಜನ್ ಆಕ್ಸೈಡ್ ಅಂತಂದ್ರೆ ಇದು ಎಲ್ಲಿ ಆಪ್ಷನ್ ಇರಲ್ಲ. ಓಕೆ, ವಾಟರ್ ಅಂತ ಹೇಳಿದೀನಿ ನಾನು. H2O ಅಂತ ಇದೆ, ಸಾರಿ ಇಲ್ಲಿದೆ ನೋಡಿ, H2O ಅಂತ ಇದೆ. H2O ವಾಟರ್ ಆಗಿರ್ತದ. ಆಕ್ಸಿಜನ್ ಹೈಡ್ರೈಡ್ ರಾಂಗ್ ಇದೆ, ಗಲತ್ತಾಗಿದೆ. ಇಟ್ ಮೀನ್ಸ್ ರಾಂಗ್ ಇದೆ. ಇದು ಕೂಡ ರಾಂಗ್ ಇದೆ. ಇದು ಕರೆಕ್ಟ್ ಆನ್ಸರ್. ಇದು ವಾಟರ್ ಅಂತಂದ್ರೆ ವಾಟರ್ ಏನಂತಪ್ಪ ಅಂದ್ರೆ H2O ಆಗಿರ್ತದ. ಓಕೆ, ತಿಳಿತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ಗೆ ಹೋಗೋದ. ನೋಡಿ, ಡ್ಯಾಶ್ ಈಸ್ ಎಸೆನ್ಷಿಯಲ್ ಇನ್ ಸಾಯಿಲ್ ಫಾರ್ ಅ ಪ್ಲಾಂಟ್ ಗ್ರೋತ್ ಅಂತ. ಅಂದ್ರೆ ಸಸ್ಯದ ಬೆಳವಣಿಗೆಗೆ ಅತಿ ಮುಖ್ಯವಾದಂತಹ ಒಂದು ಇದಾಗಿದೆ ಅಂತ ಕ್ವಶನ್ ಕೇಳಿದಾನ. ಅದ್ರೊಳಗ ಆಕ್ಸಿಜನ್ ಅನ್ನು ಕೊಟ್ಟಿದಾನ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಟ್ಟಿದಾನ, ಹೈಡ್ರೋಜನ್ ಅನ್ನು ಕೂಡ ಕೊಟ್ಟಿದಾನ, ಆಮೇಲೆ ನೈಟ್ರೋಜನ್ ಅನ್ನ ಕೊಟ್ಟಿದ್ದಾನೆ. ಓಕೆ, ಹಾಗಾದ್ರೆ ನಮ್ಗೆ ಗೊತ್ತಿದೆ ಆಕ್ಸಿಜನ್ ಏನಪ್ಪಾ ಅಂತಂದ್ರೆ O2 ಅಂತ ಗೊತ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರೆ CO2 ಅಂತ ಇದೆ. ಇದು O ನೋಡ್ರಿ, ಇದು O2. ಓಕೆ, O2 CO2. ಆಮೇಲೆ ಹೈಡ್ರೋಜನ್ ಅಂತಂದ್ರೆ H ಅಂತ ಇದೆ. ನೈಟ್ರೋಜನ್ ಅಂತಂದ್ರೆ N ಅಂತ ಇದೆ. ಹೌದಾ, ನೈಟ್ರೋಜನ್ N, ಹೈಡ್ರೋಜನ್ H, ಆಮೇಲೆ ಆಕ್ಸಿಜನ್ CO2, ಆಮೇಲೆ ಸಾರಿ ಕಾರ್ಬನ್ ಡೈಆಕ್ಸೈಡ್ CO2, ಆಕ್ಸಿಜನ್ O2. ಓಕೆ, ಇನ್ನ O2 ಅಂತ ನೋಡ್ತಾ ಹೋದ್ರೆ ಇದು ನಮಗ ಮಾನವನ ಒಂದು ಬದುಕಿಗೆ ಬೇಕಾದಂತದ್ದು ಅತಿ ಮುಖ್ಯವಾದಂತ ಒಂದು ಎಲಿಮೆಂಟ್ ಅಂತ ಹೇಳ್ತೀವಿ. ಹೌದಾ, ಎಲಿಮೆಂಟ್ ಅಂತ ಹೇಳ್ತೀವಿ. ಅದ ನಮಗೆ ಬೇಕು, ಗಾಳಿ ಮೊಲೆಕ್ಯೂಲ್ ಬೇಕು, ಆಕ್ಸಿಜನ್ ಬೇಕಾಗ್ತದ. ಎದಕ್ ಬೇಕಾಗ್ತದ ನೋಡ್ರಿ? ಟು ರೆಸ್ಪೈರ್. ಹೌದಾ, ಅಂದ್ರೆ ರೆಸ್ಪಿರೇಷನ್ ಗೆ ಬೇಕಾಗ್ತದ. ಏನಪ್ಪಾ ಅಂದ್ರೆ ರೆಸ್ಪಿರೇಷನ್ ಯಾವ್ಯಾವ ಮಾಡ್ತಾವ? ಪ್ಲಾಂಟ್ಸ್ ಕೂಡ ಮಾಡ್ತಾವ. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಇಷ್ಟಕ್ಕ ಏನ್ ಬೇಕಪ್ಪ ಅಂದ್ರೆ ಆಕ್ಸಿಜನ್ ಬೇಕಾಗ್ತದ. ಪ್ಲಾಂಟ್ಸ್ ಕೂಡ ರೆಸ್ಪಿರೇಷನ್ ಮಾಡ್ತಾವ. ಅದಕ್ಕೆ ಯಾವ್ದು ಬೇಕ್ರಿ? ಆಕ್ಸಿಜನ್ ಬೇಕು, ಮರಿಬಾರ್ದು. ಕಾರ್ಬನ್ ಡೈಆಕ್ಸೈಡ್ ಅಂತ ಹಾಕಿರ ಹೋಗ್ಯಾಕ ಅಂತ ನಿಮ್ ಮಾರ್ಕ್ಸ್. ಹೌದಾ, ಕಾರ್ಬನ್ ಡೈಆಕ್ಸೈಡ್ ಎದಕ್ ಬೇಕಪ್ಪ ಅಂತಂದ್ರೆ ಹೇಳ್ತೀನಿ ಅಲ್ಲಿ. ಆಕ್ಸಿಜನ್ ಸಸ್ಯಗಳ ಒಂದು ಉಸಿರಾಟ ಕ್ರಿಯೆ ಯಾವ್ದ್ರ ಮೂಲಕ ಯಾವ್ದನ್ನ ತಗೊಂಡು ನಡೀತದಪ್ಪ ಅಂತಂದ್ರೆ ಗಾಳಿ ಆಕ್ಸಿಜನ್ ಅನ್ನ ತಗೊಂಡು ಆಮ್ಲಜನಕವನ್ನ ತಗೊಂಡು ನಡೀತದ. ಇಂಗಾಲದ ಡೈಆಕ್ಸೈಡ್ ಅಲ್ಲ, ಆಮ್ಲಜನಕವನ್ನ ತಗೊಂಡನೆ ಅವು ಕೂಡ ಉಸಿರಾಟ ಕ್ರಿಯೆಯನ್ನ ನಡೆಸ್ತಾವ. ಯಾವ ಸಸ್ಯಗಳು. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎದಕ್ಕೆ ಯೂಸ್ ಮಾಡ್ತಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ಗೆ ಯೂಸ್ ಮಾಡ್ತಾವ. ಇಲ್ಲಿ ಫೋಟೋಸಿಂಥಸಿಸ್ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಗಾಳಿ ಬಿಡುಗಡೆ ಆಗ್ತದ. ಹೌದಾ, ಗಾಳಿ ಬಿಡುಗಡೆ ಆಗ್ತದ. ಹಾಗಾದ್ರೆ ನಿಮಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಫೋಟೋಸಿಂಥಸಿಸ್ ಕ್ರಿಯೆ ನಡೀತಾ ಇರ್ತದ. ಸೊ ಫೋಟೋಸಿಂಥಸಿಸ್ ಆದ್ಮೇಲೆ ಬಿಡುಗಡೆ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನಮಗ
ಒಂದ್ ನಿಮಿಷ. ಓಕೆ, ಸೊ ಫೋಟೋಸಿಂಥಸಿಸ್ ನೋಡಿ. ಫೋಟೋಸಿಂಥಸಿಸ್ ಅಂದ್ರೆ ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂತವ ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗಾಳಿ, ಹೌದಾ, ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಾವ. ಫೋಟೋಸಿಂಥಸಿಸ್ ಆದ್ಮೇಲೆ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವುದು? ಆಕ್ಸಿಜನ್. ಯೂಸ್ ಮಾಡ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅನ್ನ. ಎಲ್ಲಿ? ಫೋಟೋಸಿಂಥಸಿಸ್ ಗೆ ಏನಂತ ಕರೀತಾರಪ್ಪ ಕನ್ನಡದಲ್ಲಿ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಸಂಶ್ಲೇಷಣಾ ಕ್ರಿಯೆ ಅಂತ ಕೂಡ ಕರೀತಾರ. ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರ. ಓಕೆ, ಆಮೇಲೆ ನೆಕ್ಸ್ಟ್ ಎಚ್ ಹೈಡ್ರೋಜನ್ ಅಂತ ಇದೆ. ಹೈಡ್ರೋಜನ್ ಬೇಕೇ ಬೇಕಾಗ್ತದ. ಹೈಡ್ರೋಜನ್ ಇಲ್ಲದೆ ಯಾವ್ದು ಕಂಪೌಂಡ್ಸ್ ಇಲ್ಲ. ಯಾಕಪ್ಪ ಅಂತಂದ್ರೆ H2O ನಾವು ಕುಡಿತಕ್ಕಂಥ ವಾಟರ್ ನಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಇದೆ, ಹೌದಾ. ಇನ್ನ ನೆಕ್ಸ್ಟ್ ನೈಟ್ರೋಜನ್ ಅಂತ ಇದೆ. ನೈಟ್ರೋಜನ್ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಾರಜನಕ ಅಂತ ಕರಿತೀವಿ. ಸಾರಜನಕ ಅಂತ ಕರಿತೀವಿ, ಹೌದಾ, ಸಾರಜನಕ. ನೆಕ್ಸ್ಟ್ ನೋಡ್ರಿ, ಈಗ ಸಾರಜನಕ ಅಂತ ಕರಿಬೇಕಾದ್ರೆ ಈಗ ಯಾವ್ದಿದೆ ಸಾರಜನಕ? ಹೆಚ್ಚು ಜನ ಅಥವಾ ಹೈಡ್ರೋಜನ್ ಹೆಚ್ಚು ಬೇಕಾಗಿದೆನಾ ಅಥವಾ ನೈಟ್ರೋಜನ್ ಬೇಕಾಗಿದೆನಾ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ನೋಡಿ ಅದನ್ನ ಹೇಳೋಕ್ಕಿಂತ ಮುಂಚೆ ಒಂದ್ ನಿಮಿಷ. ಸಾರಿ, ಇಲ್ಲೇ ಬರೀತೇನೆ ನೋಡ್ರಿ, ಸ್ವಲ್ಪ ಇರೇಸ್ ಆಗ್ತಾ ಇಲ್ಲ. ಓಕೆ, ಸೊ ಈಗ ನೈಟ್ರೋಜನ್ ಏನಪ್ಪಾ ಅಂತಂದ್ರೆ ನಮಗೆ ಸಸ್ಯಗಳಿಗೆ ಸಾಯಿಲ್ ನಲ್ಲಿ ಬೇಕಾದಂತ ಒಂದು ಕಾಂಪೌಂಡ್ ಏನಪ್ಪಾ ಅಂದ್ರೆ ನೈಟ್ರೋಜನ್ ಏನ್ ಬೇಕಾಗ್ತದ. ಈ ನೈಟ್ರೋಜನ್ ಅಂದ್ರೆ ನಮಗೆ ಅತಿ ಮುಖ್ಯವಾದದ್ದು ಯಾಕಂದ್ರೆ ಸಸ್ಯಗಳ ಒಂದು ಬೆಳವಣಿಗೆಗೆ. ಇದನ್ನ ಒಂದು ಫಿಕ್ಸೇಷನ್ ಮಾಡ್ತದ. ನೈಟ್ರೋಜನ್ ಅನ್ನ ಗಾಳಿಯಿಂದ, ಏರ್ ಅಂತ ಹೇಳ್ತೀವಿ, ಅಥವಾ ಗಾಳಿಯಿಂದ ನೈಟ್ರೋಜನ್ ಅನ್ನ ಸಾಯಿಲ್ ಮಣ್ಣಿನಲ್ಲಿ ಸ್ವಲ್ಪ ಓಕೆ, ಮಣ್ಣಿನಲ್ಲಿ ಫಿಕ್ಸ್ ಮಾಡ್ತದೆ. ಏನ್ ಮಾಡ್ತದ? ಫಿಕ್ಸ್ ಮಾಡ್ತದೆ. ಯಾವ್ದಪ್ಪ ಅಂದ್ರೆ ರೈಜೋಬಿಯಂ ಅಥವಾ ರೈಜೋಬಿಯಂ ಬ್ಯಾಕ್ಟೀರಿಯಾ. ಏನ್ ಮಾಡ್ತದಪ್ಪ ಅಂತಂದ್ರೆ ನೈಟ್ರೋಜನ್ ಅನ್ನ ಸಾಯಿಲ್ ನಲ್ಲಿ ಫಿಕ್ಸ್ ಮಾಡ್ತದ. ಸೊ ಈ ಒಂದು ಬ್ಯಾಕ್ಟೀರಿಯಾ ಮುಖಾಂತರ ನೈಟ್ರೋಜನ್ ಭೂಮಿಯನ್ನ ತಲುಪ್ತದ. ಅದ್ರ ಜೊತೆಗೆ ಯಾವುದರ ಮುಖಾಂತರ ತಲುಪ್ತದಪ್ಪ ಅಂತಂದ್ರೆ ನೈಟ್ರೋಜನ್, ಈ ಕೆಳಗಡೆ ಬರ್ತೀವಿ ನೋಡ್ರಿ, ಲೈಟ್ನಿಂಗ್ ಅಂದ್ರೆ ಸಿಡಿಲು ಬಡದಾಗ ನೈಟ್ರೋಜನ್ ನೈಟ್ರೈಟ್ ಆಗಿ ಹೋಗ್ತದ. ನೈಟ್ರೋಜನ್ ಆಕ್ಸೈಡ್ ಗೊತ್ತು ನಿಮಗೆ, ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, NO2 ಅಂತ ಹೇಳ್ತೀವಿ. NO3 ಅಂತಂದ್ರೆ ನೈಟ್ರೈಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನೈಟ್ರೈಟ್ ಅಂತ ಹೇಳ್ತೀವಿ. ನೈಟ್ರೈಟ್. ಓಕೆ, ಈ ನೈಟ್ರೈಟ್ ಏನಿದೆಲ್ಲ ನೈಟ್ರೇಟ್ ಅಂತ ಹೇಳ್ತೀವಿ. ಓಕೆ, ಈ ನೈಟ್ರೇಟ್ ಭೂಮಿಯನ್ನ ತಲುಪ್ತದ. ಇಲ್ಲಿ ನೈಟ್ರೋಜನ್ ಒಂದು ಮಾಲಿಕ್ಯೂಲ್ ಇದೆ. ಓಕೆ, ಹಾಗಾಗಿ ಭೂಮಿಯನ್ನ ತಲುಪ್ತದ. ಇನ್ನ ಆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡುವಂತ ಬ್ಯಾಕ್ಟೀರಿಯಾ ಎಲ್ಲಿರ್ತದಪ್ಪ ಅಂದ್ರೆ ರೂಟ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ. ರೂಟ್ ನೋಡ್ಯೂಲ್ಸ್ ನಾಗ ಕಂಡು ಬರ್ತದ. ರೂಟ್ ನೋಡ್ಯೂಲ್ಸ್ ಒಳಗ ಕಂಡು ಬರ್ತಾ ಇರ್ತದ. ಎಲ್ಲಿ? ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಶೇಂಗಾ ಬಳ್ಳಿ ಏನಿರ್ತದಲ್ಲ ಅದ್ರ ಬೇರಿನೊಳಗ ಕಂಡು ಬರ್ತೈತಿ. ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಸಸ್ಯ ಐತಪ್ಪ, ಇದೊಂದು ಸಸ್ಯ ಐತಿ. ಈ ಸಸ್ಯದ ಕೆಳಗೆ ರೂಟ್ ಇರ್ತಾವ. ಆ ರೂಟಿಗೆ ಗಂಟೆ ಇರ್ತಾವ ನೋಡ್ರಿ. ಆ ಗಂಟಿನೊಳಗ ಕಂಡು ಬರೋದಕ್ಕ ನಾವೇನಂತ ಕರಿತೀವಿ? ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡು ಬರ್ತೈತಿ. ಇದಕ್ಕ ಏನಂತ ಕರಿತಾರಪ್ಪ ಅಂದ್ರೆ ರೂಟ್ ನೋಡ್ಯೂಲ್ಸ್ ಅಂತ ಕರೀತಾರ. ಓಕೆ, ಹಾಗಾದ್ರೆ ಸಸ್ಯಗಳಿಗೆ ಬೇಕಾದಂತಹ ಅತಿ ಮುಖ್ಯವಾದಂತಹ ಒಂದು ಕಾಂಪೌಂಡ್ ಯಾವ್ದಪ್ಪ ಅಂತಂದ್ರೆ ಒಂದು ಎಲಿಮೆಂಟ್ ಯಾವ್ದಪ್ಪ ಅಂದ್ರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಥರ್ಮೋಮೀಟರ್ ಅಂತ ಇದೆ. ಥರ್ಮೋಮೀಟರ್ ಅಂತಂದ್ರೆ ನಿಮ್ಮ ಟೆಂಪರೇಚರ್, ನಿಮ್ಮ ದೇಹದ ತಾಪಮಾನವನ್ನ ಅಳಿತಕ್ಕಂತ ಒಂದು
ಡಿವೈಸ್ ಅಂತ ಹೇಳ್ತೀವಿ ಅಥವಾ ಉಪಕರಣ ಅಂತ ಹೇಳ್ತೀವಿ. ಆ ಉಪಕರಣದಲ್ಲಿ ಬಳಸ್ತಕ್ಕಂತಹ ಒಂದು ಮೆಟಲ್ ಯಾವ್ದು ಅಂತ ಕೇಳ್ತಾನ. ಮೆಟಲ್ ಅಂತಂದ್ರೆ ಇಲ್ಲಿ ನೋಡ್ರಿ, ಗೋಲ್ಡ್ ಕೂಡ ಒಂದು ಮೆಟಲ್, ಸಿಲ್ವರ್ ಕೂಡ ಒಂದು ಮೆಟಲ್, ಮರ್ಕ್ಯೂರಿ ಕೂಡ ಒಂದು ಮೆಟಲ್, ಆಮೇಲೆ ಕಾಫರ್ ಕೂಡ ಒಂದು ಮೆಟಲ್. ಮೆಟಲ್ ಮೆಟಲ್ ಅಂತಂದ್ರೆ ಲೋಹ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೋಹ ಅಂತ ಹೇಳ್ತೀವಿ. ಯಾವ ಲೋಹವನ್ನ ಬಳಸ್ತಾರೆ ಅಂತ ಒಂದು ಕ್ವಶನ್ ಅನ್ನ ಕೇಳಿದಾನೆ. ನಿಮಗೆ ಗೊತ್ತಿದೆ, ಥರ್ಮೋಮೀಟರ್ ಇರ್ತದ. ಏನಪ್ಪಾ ಅಂದ್ರೆ ಥರ್ಮೋಮೀಟರ್ ಇರ್ತದ, ಈ ರೀತಿ ಥರ್ಮೋಮೀಟರ್ ಇರ್ತದ. ಈ ರೀತಿಯಾಗಿ ಥರ್ಮೋಮೀಟರ್ ಇರ್ತದ. ಓಕೆ, ಸೊ ಇದನ್ನ ನೀವು ಬಾಯಲ್ಲಿ ಇಟ್ಕೊಂಡಾಗ ಇಲ್ಲಿ ಮಾರ್ಕ್ ಇರ್ತಾವ, ಒಂದೆರಡು ಈ ರೀತಿ ಟೆಂಪರೇಚರ್ ಇರ್ತದ 30, 10, 20, 30 ಅಂತ. ಇಲ್ಲಿ ಒಂದು ಪೈಪ್ ಕತೆ ಇರ್ತದ. ಓಕೆ, ರೆಡ್ ಕಲರ್ ಆಗಿ ಇಲ್ಲಿ ರೆಡ್ ಕಲರ್ ರೈಸ್ ಆಗ್ತಾ ಇರ್ತದೆ ಟೆಂಪರೇಚರ್ ಹೆಚ್ಚಾದಂಗೆ. ಇಲ್ಲಿ ಏನ್ ರೈಸ್ ಆಗ್ತಾ ಇರ್ತದ ಅದಕ್ಕೆ ಏನಂತ ಕರಿತೀರಪ್ಪ ಅಂತಂದ್ರೆ HG ಅಂತ ಕರಿತೀರಿ. HG ಎದ್ರ ಸಿಂಬಲ್ ಅಪ್ಪ ಅಂತಂದ್ರೆ ಮರ್ಕ್ಯೂರಿ ಅಂತ. ಮರ್ಕ್ಯೂರಿ ಮರ್ಕ್ಯೂರಿ ಹೌದಾ? ಮರ್ಕ್ಯೂರಿ ಮರ್ಕ್ಯೂರಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಥರ್ಮೋಮೀಟರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮರ್ಕ್ಯೂರಿ ಕಂಡು ಬರ್ತದ. ಸಿಲ್ವರ್ ಅನ್ನ ಬಳಸಲ್ರಿ, ಇದನ್ನು ಕೂಡ ಗೋಲ್ಡ್ ಕೂಡ ಬಳಸಲ್ಲ. ಗೋಲ್ಡ್ ಅನ್ನ ಜ್ಯುವೆಲರಿ ಆಗಿ ಬಳಸ್ತಾರ, ಅಂದ್ರೆ ಆಭರಣದಲ್ಲಿ ಬಳಸ್ತಾರ. ಸಿಲ್ವರ್ ಕೂಡ ಆಭರಣವಾಗಿ ಬಳಸ್ತಾರ. ಆಮೇಲೆ ಕಾಫರ್ ಅನ್ನ ಕೂಡ ಬಳಸಲ್ರಿ. ಯಾಕಪ್ಪ ಅಂದ್ರೆ ಇವ ಏನ್ ಇರ್ತವಪ್ಪ ಅಂದ್ರೆ ಸಾಲಿಡ್, ಅಂದ್ರೆ ಘನ ಸ್ಥಿತಿಯಲ್ಲಿ ಇರ್ತವೆ. ಯಾವಪ್ಪ ಅಂದ್ರೆ ಘನ ಸ್ಥಿತಿ, ಘನ ಸ್ಥಿತಿಯಲ್ಲಿ ಇರ್ತಾವ, ಘನ ಸ್ಥಿತಿಯಲ್ಲಿ ಕಂಡು ಬರ್ತಾವ. ಘನ ಸ್ಥಿತಿಯಲ್ಲಿ ಕಂಡು ಬರೋದ್ರಿಂದ ಅವನ್ನ ಬಳಸಕ್ ಸಾಧ್ಯ ಆಗಂಗಿಲ್ಲ. ಇನ್ನೊಂದ ಹೇಳ್ಬೇಕಪ್ಪ ಅಂದ್ರೆ ಆ ಕೋಣೆಯ ಕೋಣೆಯ ತಾಪಮಾನದಲ್ಲಿ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿ ದ್ರವ ಸ್ಥಿತಿಯಲ್ಲಿ ಕಂಡು ಬರುವ ಏಕೈಕ ಲೋಹ ಯಾವ್ದಪ್ಪ ಅಂತಂದ್ರೆ ಅದು ಮರ್ಕ್ಯೂರಿ ಆಗಿರ್ತದ. ಯಾವ್ದಾಗಿರ್ತದ? ಮರ್ಕ್ಯೂರಿ ಆಗಿರ್ತದ. ಓಕೆ, ಕ್ಲಿಯರ್ ಆಯ್ತಾ? ಒಂದೇ ನಿಮಿಷ. ಸ್ವಲ್ಪ ಚಾರ್ಜು. ಓಕೆ, ಈ ಲೋಹ. ಓಕೆ, ಏನಪ್ಪಾ ಅಂತಂದ್ರೆ ದ್ರವ ಸ್ಥಿತಿಯಲ್ಲಿ ಕಂಡು ಬರುವಂತಹ ಏಕೈಕ ಲೋಹ ಯಾವಪ್ಪ ಅಂತಂದ್ರೆ ನಾವೀಗ ನೋಡ್ತಾ ಇರೋದು ಮರ್ಕ್ಯೂರಿ ಅಂತ. ಓಕೆನಾ? ಓಕೆ, ಪ್ಲಗ್ಡ್ ಇನ್ ಆಯ್ತು. ಸ್ವಲ್ಪ ಚಾರ್ಜ್ ಡೌನ್ ಆಗಿತ್ತು. ಓಕೆ, ಸೊ ಕ್ಲಿಯರ್. ಈಗ ನೋಡಿ, ಏಕೈಕ ಲೋಹ ಯಾವ್ದಂತ ನೋಡ್ಕೊಂಡು ನಾವು ಮರ್ಕ್ಯೂರಿ ಅಂತ ಹೇಳ್ತೀವಿ. ಯಾವುದು? ಮರ್ಕ್ಯೂರಿ. ಅದಕ್ಕ ನಾವು ಏನಂತ ಕರಿತೀವಿ? ಮರ್ಕ್ಯೂರಿ ಅಂತ ನಾವು ಕನ್ನಡದಲ್ಲಿ ಈ ರೀತಿ ಕೂಡ ಟ್ರಾನ್ಸ್ಲೇಟ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಕಾಫರ್ ಅನ್ನ ಎಲ್ಲಿ ಬಳಸ್ತೀವಿ? ಕಾಫರ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಫ್ಯೂಸ್ ಅಲ್ಲಿ. ನೀವೇನ್ ಕನ್ನಡದಲ್ಲಿ ಫೀಸ್ ಅಂತ ನೋಡ್ರಿ, ಮೋಟರ್ ಫೀಸ್ ಅಂತ ಫ್ಯೂಸ್ ಒಳಗ ಏನ್ ಬಳಸ್ತೀವಿ ಅಂದ್ರೆ ನಾವು ಕಾಫರ್ ಏನಪ್ಪಾ ಅಂತಂದ್ರೆ ತಾಮ್ರ. ಏನಪ್ಪಾ? ತಾಮ್ರವನ್ನ ನಾವು ಬಳಸ್ತಾ ಹೋಗ್ತೀವಿ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ಎಲೆಕ್ಟ್ರಿಕ್ ವೈರಿಂಗ್ ಅಂತ. ಅಂದ್ರೆ ವಿದ್ಯುತ್ ಸಾಗಾಣಿಕೆಗಾಗಿ ಬಳಸ್ತಕ್ಕಂತಹ ಒಂದು ವೈರ್. ಹೌದಾ? ಸಾಗಾಣಿಕೆಗಾಗಿ ಬಳಸ್ತಕ್ಕಂತಹ ಒಂದು ವೈರ್ ಯಾವ್ದನ್ನ ನಾವು ಬಳಸ್ತೀವಿ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಅದರಲ್ಲಿ ನಾವು ಜಿಂಕ್ ಬಳಸ್ತೀವಾ, ಕಾಫರ್ ಬಳಸ್ತೀವಾ, ಐರನ್ ಬಳಸ್ತೀವಾ, ಅಥವಾ ಸ್ಟೀಲ್ ಅನ್ನ ಬಳಸ್ತೀವ ಅಂತ ಕ್ವಶನ್ ಆಗಿದೆ. ಆಪ್ಷನ್ ಇದಾವ. ಅದ್ರಲ್ಲಿ ಜಿಂಕ್ ನೋಡ್ರಿ, ಜಿಂಕ್ ಗೆ ಸತು ಅಂತ ಕರಿತೀವಿ. ಏನಂತ ಕರಿತೀವಿ? ಸತು ಅಂತ ಕರಿತೀವಿ. ಸತುವನ್ನ ಬಳಸಲ್ಲ. ಕಾಫರ್ ಅನ್ನ ಬಳಸ್ತೀವ ಅಂದ್ರೆ ತಾಮ್ರವನ್ನ ಬಳಸ್ತೀವ. ಐರನ್ ಅಂದ್ರೆ ಕಬ್ಬಿಣವನ್ನು ಬಳಸ್ತೀವ. ಸ್ಟೀಲ್ ಅನ್ನ ಬಳಸ್ತೀವ. ಯಾವ್ದನ್ನ ಬಳಸ್ತೀವಿ ಕರೆಂಟ್ ಅಲ್ಲಿ ಯಾವ್ದನ್ನ ಬಳಸ್ತೀವಿ ಅಂತಂದ್ರೆ ಈಗಾಗಲೇ ಡಿಸ್ಕಸ್ ಮಾಡೋದು ಜಸ್ಟ್ ನಾವು ಅಂದ್ರೆ ಯಾವ್ದು ಅಂದ್ರೆ ತಾಮ್ರವನ್ನ ಬಳಸ್ತೀವಿ. ಅದು ಅತಿ ಹೆಚ್ಚು ವಿದ್ಯುತ್ ಶಕ್ತಿಯ ಒಂದು ಸಾಗಾಣಿಕೆಗಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಮೆಟಲ್ ಅಥವಾ ಲೋಹ ಅಂತ ಹೇಳ್ತೀವಿ. ಓಕೆ, ಜಿಂಕ್ ಸಾಗಾಣಿಕೆ ಮಾಡ್ತದ, ಅಷ್ಟೊಂದು ಸಾಗಾಣಿಕೆ ಮಾಡಲ್ಲ. ಅಂದ್ರೆ ಇದು ಕೂಡ ಮೆಟಲ್, ಕಂಡಕ್ಟರ್ ಅಂತ ಕರಿತೀವಿ. ಕಾಫರ್ ಕೂಡ ಕಂಡಕ್ಟರ್, ಅದೇ ಇದು ಸಹ ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಅತ್ಯುತ್ತಮ
ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ವಿದ್ಯುತ್ ವಾಹಕ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಅ ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಐರನ್ ಇಸ್ ಆಲ್ಸೋ ಕಂಡಕ್ಟರ್ ಆಸ್ ಕಂಪೇರ್ ಟು ದಿ ಕಾಫರ್. ಅಷ್ಟೊಂದ್ ಏನಪ್ಪಾ ಅಂದ್ರೆ ಗುಡ್ ಕಂಡಕ್ಟರ್ ಅಲ್ಲ. ಓಕೆ, ಸ್ಟೀಲ್ ಕೂಡ ಏನು ಕಂಡಕ್ಟ್ ಆಗಂಗಿಲ್ಲ, ಜಸ್ಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಂಗಿಲ್ಲ. ಸ್ಟೀಲ್ ಏನಪ್ಪಾ ಅಂತಂದ್ರೆ ಮಿಕ್ಸ್ಚರ್, ಅಲಾಯ್ ಅಂತ ಹೇಳ್ತೀವಿ. ಏನಪ್ಪಾ ಹೇಳ್ತೀವಿ? ಅಲಾಯ್ ಅಂತ ಹೇಳ್ತೀವಿ. ಅಲಾಯ್ ಅಂತ ಹೇಳ್ತೀವಿ. ಅಲಾಯ್ ಡಿಸ್ಕಸ್ ಮಾಡ್ತೀವಿ ನಿಮ್ ಜೊತೆಗೆ. ಓಕೆ, ಅಲಾಯ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇದೆ, ಅಲ್ಲೇ ಹೋಗೋಣ, ಅಲ್ಲೇ ಡಿಸ್ಕಸ್ ಮಾಡೋಣ. ಎರಡು ಮೆಟಲ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮಿಕ್ಸ್ ಮಾಡಿರ್ತಾರ. ಮಿಕ್ಸ್ ಮಾಡಿ ಒಂದು ಮೆಟಲ್ ತಯಾರು ಮಾಡಿ, ಒಂದು ಅಲಾಯ್ ಲೋಹವನ್ನ ಅಲಾಯನ್ನ ತಯಾರು ಮಾಡಿರ್ತಾರ. ಸೊ ಅಲಾಯ್ ಏನಪ್ಪಾ ಅಂತಂದ್ರೆ ಅದು ತುಕ್ಕು ಹಿಡಿಯಂಗಿಲ್ಲ ಅಂತ ಒಂದು ಕಾರಣಕ್ಕಾಗಿ ಆ ರೀತಿ ರೆಡಿ ಮಾಡಿರ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಆ ಲೈಟೆಸ್ಟ್ ಗ್ಯಾಸ್ ಈಸ್ ಅಂತ ಕ್ವಶನ್ ಅನ್ನ ಕೇಳಿದಾನೆ. ಅಂದ್ರೆ ಅತಿ ಹಗುರವಾದ ಒಂದು ಅನಿಲ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಅದರಲ್ಲಿ ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಇಲ್ಲಿ ಹಗುರವಾದದ್ದು ಯಾವುದು ಅಂತ ನೋಡ್ತಾ ಹೋದಲ್ಲಿ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇತ್ತು ಅಟಮ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಪಿರಿಯಾಡಿಕ್ ಟೇಬಲ್ ಬರ್ತಕ್ಕಂಥ ಒಂದು ಅಟಮ್ ಯಾವ್ದಪ್ಪ ಅಂತಂದ್ರೆ ಅದು ಹೈಡ್ರೋಜನ್ ಆಗಿರ್ತದ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಸಿಜನ್, ನೈಟ್ರೋಜನ್, ಆಕ್ಸಿಜನ್, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಈ ರೀತಿ ಅದಾವ, ಈ ರೀತಿ ಕೊಟ್ಟಾನ. ಸೊ ಹಾಗಾದ್ರ ಅತಿ ಹಗುರವಾದಂತದ್ದು ನಾವು ಇನ್ನು ಆಪ್ಷನ್ ಡೈರೆಕ್ಟ್ ನಿಮ್ಗೆ ಆನ್ಸರ್ ಹೇಳ್ಬಿಡ್ತೀನಿ. ಹೈಡ್ರೋಜನ್ ಆನ್ಸರ್ ಆಗಿರ್ತದ. ಸರ್ ಹೆಂಗ ಹೈಡ್ರೋಜನ್ ಆನ್ಸರ್ ಆಗ್ತದಪ್ಪ ಅಂತಂದ್ರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟಿದೆ? ಒಂದಿದೆ. ಅಟಾಮಿಕ್ ಮಾಸ್ ಎಷ್ಟಿದೆಪ್ಪ ಅಂದ್ರೆ ಒಂದೇ ಇದೆ. ಅದೇ ರೀತಿ ಈ ಹೈಡ್ರೋಜನ್ ಏನಪ್ಪಾ ಅಂತಂದ್ರೆ ಮೋನೋ ಅಟಾಮಿಕ್ ಇರ್ತದ. ಮೋನೋ ಅಟಾಮಿಕ್ ಅಂದ್ರೆ ಸಿಂಗಲ್, ಒಂದೇ ಒಂದು ಅಟಾಮ್ ಇರ್ತದ, ಒಂದೇ ಒಂದು ಅಟಾಮ್ ಆಗಿರ್ತದ. ಇನ್ನ ನೈಟ್ರೋಜನ್ ಏನಪ್ಪಾ ಅಂದ್ರೆ N2 ಅಂತ ಕಂಡು ಬರ್ತದ. ಆಕ್ಸಿಜನ್ O2 ಅಂತ ಕಂಡು ಬರ್ತದ. ಇವುಗಳ ಮಾಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರಪ್ಪ ಅಂತಂದ್ರೆ ಈ ಹೈಡ್ರೋಜನ್ ಗಿಂತ ಇವೇನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿರ್ತದ. ಆ ಹೆಚ್ಚಾಗಿರೋ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಇವೇನು ಭಾರವಾಗಿರ್ತಾವ. ಏನಪ್ಪಾ ಅಂದ್ರೆ ಭಾರವಾಗಿರುತ್ತವೆ. ಓಕೆ, ಭಾರವಾಗಿರುತ್ತವೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂಡ್ರೆ ಕಾರ್ಬನ್ ಅಟಾಮಿಕ್ ನಂಬರ್ 6 ಇದೆ. ಆಮೇಲೆ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟಪ್ಪ ಅಂದ್ರೆ 8 ಇದೆ. ಇದೆಲ್ಲ ಎಷ್ಟ್ ಅದಾವ? ಇಲ್ಲಿ 2 ಅದಾವ. ಇಂಟು 2 ಮಾಡಿದ್ರ 16. ಹೌದಲ್ಲ? ಅಟಾಮಿಕ್ ಮಾಸ್ ಎಷ್ಟಪ್ಪ ಅಂದ್ರೆ 16 ಇರ್ತದ. 16 ಇಂಟು 2 ಎಷ್ಟಾಯ್ತಪ್ಪ ಅಂದ್ರೆ 32 ಆಯ್ತು ಅಟಾಮಿಕ್ ಮಾಸ್. ಇದ್ರದ 12 ಇರ್ತದ. ಅಟಾಮಿಕ್ ನಂಬರ್ 6 ಇರ್ತದ. ಅದ್ರ ಇಲ್ಲಿ ಎಷ್ಟಪ್ಪ ಅಂದ್ರೆ 12 ಇರ್ತದ. ಓಕೆ, ಅಟಾಮಿಕ್ ನಂಬರ್ ಮಲ್ಟಿಪ್ಲೈ ಮಾಡ್ತಾ ಇಲ್ಲ ನಾನು, ಜಸ್ಟ್ ಇಲ್ಲಿ ಇದ್ರ ಮಾಸ್ 16 ಇರ್ತದ, ಇದ್ರ ಮಾಸ್ 12 ಇರ್ತದ. 12 ಒಂದೇ ಇಟ್ಟಿನಿ, ಇಲ್ಲಿ 2 ಅದಾವ ಅಂತ ಮಲ್ಟಿಪ್ಲೈ ಮಾಡಿ ಎಷ್ಟಪ್ಪ ಅಂತಂದ್ರ 32 ಆಗಿರ್ತದ. ಹಾಗಾದ್ರೆ ಎಷ್ಟಾಯ್ತು ಇದ್ರ ಮಾಸ್? 44 ಆಯ್ತು. ಎಷ್ಟಾಯ್ತು? 44, 44 ಆಯ್ತು. ಹಾಗಾದ್ರೆ ಹೈಡ್ರೋಜನ್ ಎಷ್ಟಿದೆ? ಹೈಡ್ರೋಜನ್ ಒಂದೇ ಇದೆ ಮಾಸ್. ನೈಟ್ರೋಜನ್ ನೋಡ್ರಿ, ನೈಟ್ರೋಜನ್ 14 ಇಂಟು 2 ಅಂದ್ರೆ 28 ಆಯ್ತು. ಆಕ್ಸಿಜನ್ 16 ಇಂಟು 2 32 ಆಯ್ತು. ಹಾಗಾದ್ರೆ ಇದು ಜಾಸ್ತಿನಾ ಇದು ಜಾಸ್ತಿನಾ? ಸಾರಿ, ಇಲ್ಲಿ 44 ಅಥವಾ ಇದು ಜಾಸ್ತಿನಾ? ಎಲ್ಲಾನು ಜಾಸ್ತಿ. ಇದು ಜಾಸ್ತಿ, ಇದು ಜಾಸ್ತಿ, ಇದು ಜಾಸ್ತಿ. ಹಾಗಾದ್ರೆ ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟಿದೆ? ಒಂದೇ ಇದೆ. ಆ ಕಾರಣಕ್ಕಾಗಿ ಹೈಡ್ರೋಜನ್ ಏನಪ್ಪಾ ಅಂತಂದ್ರೆ ಅತಿ ಹಗುರವಾಗಿರ್ತದಂತ ಆತಕ್ಕಂತ ಒಂದು ಅನಿಲ ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಗ್ಯಾಸ್ ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಏನೇನಪ್ಪಾ ಅಂದ್ರೆ ಸಲೈವಾ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಅಂತ ಇದೆ. ಅಂದ್ರೆ ಲಾಲಾರಸವು ಈ ಒಂದು ಈ ಕೆಳಗಿನ ಒಂದು ಜೀರ್ಣಕ್ರಿಯೆಯಲ್ಲಿ ಸಹಾಯಕವಾಗಿದೆ ಅಂತ ಒಂದು ಕ್ವಶನ್ ಅನ್ನು ಕೇಳ್ತಾನ. ಕೆಳಗಿನ ಒಂದು ಯಾವುದನ್ನ ಸಲೈವಾ ಅಂದ್ರೆ ನಮ್ಮ ಒಂದು ಲಾಲಾರಸವು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಅಂತ ಕ್ವಶನ್ ಅನ್ನು ಕೇಳ್ತಾನ. ಓಕೆ, ಹಾಗಾದ್ರೆ ಅದರಲ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ಸ್ಟಾರ್ಚ್ ಅಂತ ಇದೆ, ಆಮೇಲೆ ಫೈಬರ್ ಅಂತ ಇದೆ, ನೆಕ್ಸ್ಟ್ ಪ್ರೋಟೀನ್ ಅಂತ ಇದೆ, ಫ್ಯಾಟ್ ಅಂತ ಇದೆ. ಹಾಗಾದ್ರ ಫ್ಯಾಟ್, ಪ್ರೋಟೀನ್, ಫೈಬರ್ ಮತ್ತೆ ಸ್ಟಾರ್ಚ್ ಇದೆ. ಇದರಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಸಲೈವಾ ಇದರಲ್ಲಿ ಒಂದು ಪ್ರೀವಿಯಸ್ ಇಯರ್ ಒಂದು ಕ್ವಶನ್ ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಯಾವ್ದಪ್ಪ ಅಂದ್ರೆ ಸ್ಟಾರ್ಚ್ ನ ಒಂದು ಜೀರ್ಣಕ್ರಿಯೆಗೆ ಸಹಾಯಕವಾಗಿರ್ತದ. ಯಾವ್ದ್ರಿ? ಸಲೈವಾ ಅಂದ್ರೆ ಲಾಲಾರಸ. ಎಲ್ಲಿ ಬಿಡುಗಡೆ ಆಗ್ತದ್ರಿ? ನಮ್ಮ ಬಾಯಿಯಲ್ಲಿ. ಎಲ್ಲಿ ಬಿಡುಗಡೆ ಆಗ್ತದ? ನಮ್ಮ ಬಾಯಿಯಲ್ಲಿ. ಇನ್ ದಿ ಮೌತ್ ಆಫ್ ದಿ ಹ್ಯೂಮನ್ ಬಾಡಿ, ಹ್ಯೂಮನ್. ಹೌದಾ? ಮಾನವನ ಒಂದು ಬಾಯಿಯಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ರಸ ಯಾವ್ದಪ್ಪ ಅಂತಂದ್ರೆ ಅದು ಲಾಲಾರಸವಾಗಿರ್ತದ. ಯಾವ್ದಲ್ಲಪ್ಪ ಅಂದ್ರೆ ಜ್ವಾಲಾರಸವಲ್ಲ, ಜ್ವಾಲಾಮುಖಿ ಅಲ್ಲ. ಇದು ರಾಂಗ್. ಲಾಲಾರಸ ಬರೋಕ್ಕಿಂತ ಜ್ವಾಲಾಮುಖಿ ಅಂತ ಬರ್ತಾರೆ ಅಥವಾ ಜ್ವಾಲಾರಸ ಅಂತ ಬರ್ತಾರಪ್ಪ ಅಂದ್ರೆ ಅಲ್ಲಿ ಏನು ಸುಡೋದಿಲ್ಲ. ಓಕೆ, ಸೊ ತಪ್ಪಾಗಿ ತಿಳ್ಕೊಬೇಡ್ರಿ.
ಲಾಲಾರಸ ಬಿಡುಗಡೆ ಆಗ್ತದ. ಈ ಲಾಲಾರಸದಿಂದ ಜೀರ್ಣಕ್ರಿಯೆ ಹೊಂದತಕ್ಕಂತಹ ಒಂದು ಸಬ್ಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ, ಒಂದು ಆಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಅದು ಸ್ಟಾರ್ಚ್ ಆಗಿರ್ತದ. ಓಕೆ, ಇನ್ನ ಫೈಬರ್ಸ್ ಆಲ್ಮೋಸ್ಟ್ ಜೀರ್ಣ ಆಗಂಗಿಲ್ಲ ಅಲ್ಲಿ. ಸೊ ಇನ್ನ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್, ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಎಲ್ಲಿ ಆಗ್ತಪ್ಪ ಅಂದ್ರೆ ಸಣ್ಣ ಕರಳಿನಲ್ಲಿ. ಯಾಕೆ ಕಂಡು ಬರ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಕರಳಿನಲ್ಲಿ ಕರಳಿನಲ್ಲಿ ಸಣ್ಣ ಕರಳಿನಲ್ಲಿ ಏನಾಗುತ್ತವ ಅಂದ್ರೆ ಜೀರ್ಣಕ್ರಿಯೆನ ಜೀರ್ಣವಾಗ್ತವ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಂಟೆನ್ಸಿಟಿ ಆಫ್ ಅರ್ಥ್ಕ್ವೇಕ್ ಈಸ್ ಮೆಜರ್ಡ್ ಆನ್, ಅಂದ್ರೆ ಭೂಕಂಪದ ಒಂದು ಸ್ಪೀಡ್ ಅನ್ನ ಅಥವಾ ವೇಗವನ್ನ ಅಳೆಯುವಂತಹ ಒಂದು ಮಾಪನ ಯಾವುದು ಅಂತ ಕ್ವಶನ್ ಕೇಳಿದಾನೆ, ಅಥವಾ ಭೂಕಂಪನದ ಒಂದು ವೇಗವನ್ನ ಇದರಿಂದ ಅಳೆಯಲಾಗ್ತದ ಅಂತ ಕ್ವಶನ್ ಕೇಳಿದಾನೆ. ಓಕೆ, ಅದು ಸಿಕ್ಯಾಂಡ್ ಸ್ಕೇಲ್ ಅಂತ ಇದೆ, ವೇಯಿಂಗ್ ಸ್ಕೇಲ್ ಅಂತ ಇದೆ, ರಿಕ್ಟರ್ ಸ್ಕೇಲ್ ಅಂತ ಇದೆ, ಅದೇ ರೀತಿ ಮರ್ಚಾಲಿ ಸ್ಕೇಲ್ ಅಂತ ಇದೆ. ಇಲ್ಲಿ ಮರ್ಚಾಲಿ ಸ್ಕೇಲ್ ಅಂತ ಬರಲ್ಲ, ಆಮೇಲೆ ಸೆಕೆಂಡ್ ಸ್ಕೇಲ್ ಕೂಡ ಬರಲ್ಲ. ಓಕೆ, ಹಾಗಾದ್ರೆ ಇವೆರಡು ಬರ್ತಾವ. ಅದ್ರಲ್ಲಿ ಯಾವ್ದು ಎದನ್ನ ಅಳಿತದ ಅಂತ ನಾವು ನೋಡ್ಬೇಕಾಗ್ತಂತದ. ಇಲ್ಲಿ ವೇಯಿಂಗ್ ಸ್ಕೇಲ್ ಅಂತ ಇದೆ. ಈ ವೇಯಿಂಗ್ ಸ್ಕೇಲ್ ಏನಪ್ಪಾ ಅಂತಂದ್ರೆ ನಮ್ಮ ತೂಕವನ್ನ ಅಳಿತದ. ಏನಪ್ಪಾ ಅಂದ್ರೆ ತೂಕದ ಒಂದು ತೂಕದ ಒಂದು ಉಪಕರಣ ಅಂತ ಹೇಳ್ತೀವಿ. ತೂಕವನ್ನು ಅಳಿತಕ್ಕಂಥ ಒಂದು ಉಪಕರಣ ಅಥವಾ ವೇಯಿಂಗ್ ಮಷಿನ್ ಅಂತ ಹೇಳ್ತೀವಿ. ವೇಯಿಂಗ್ ಮಷಿನ್ ಅಂತ ಹೇಳ್ತೀವಿ. ನಮ್ಮ ಒಂದು ತೂಕವನ್ನು ಅಳಿತಕ್ಕಂಥ ಒಂದು ಮಷಿನ್ ಯಾವ್ದಪ್ಪ ಅಂತಂದ್ರೆ ಅದಕ್ಕೆ ನಾವು ವೇಯಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೇಯಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅರ್ಥಕ್ವೇಕ್ ಅಂದ್ರೆ ಭೂಕಂಪನದ ಅಳೆಯುವ ಒಂದು ಸ್ಕೇಲ್ ಅಥವಾ ಒಂದು ಉಪಕರಣ ಅಂತ ಹೇಳ್ತಾ ಹೋದ್ರೆ ಅದು ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ, ಅಥವಾ ಅದರ ಕನ್ನಡದಲ್ಲಿ ರಿಕ್ಟರ್ ರಿಕ್ಟರ್ ಮಾಪಕ ಅಂತ ಹೇಳ್ತೀವಿ. ರಿಕ್ಟರ್ ಮಾಪಕ ಅಂತ ಹೇಳ್ತೀವಿ. ರಿಕ್ಟರ್. ಓಕೆ, ಆ ರಿಕ್ಟರ್ ಮಾಪಕದಿಂದ ನಾವು ಅರ್ಥಕ್ವೇಕ್ ಅನ್ನ ಮೆಜರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸ್ನೇಕ್ಸ್ ಬಿಲಾಂಗ್ಸ್ ಟು ದಿ ವಿಚ್ ಆನಿಮಲ್ ಕ್ಲಾಸ್ ಅಂತ ಇದೆ. ಯಾವ ಕ್ಲಾಸ್ಗೆ ಬಿಲಾಂಗ್ಸ್ ಅದು ಸಂಬಂಧಪಟ್ಟವ ಅಂತ ಇಲ್ಲಿ ಕ್ಲಾಸಸ್ ಅಂತ ಬರ್ತಾವ. ಹೌದಾ, ನೀವು ನೋಡಿರ್ಬೋದು. ಆ ಕಿಂಗ್ಡಮ್ ಅಂತ ಬರ್ತಾವ. ಕಿಂಗ್ಡಮ್ಗಳು ಯಾವಪ್ಪ ಅಂತಂದ್ರೆ ಪ್ಲಾಂಟೆ ಅಂತ ಬರ್ತದ, ಅನಿಮೇಲಿಯಾ ಅಂತ ಬರ್ತದ, ಅನಿಮೇಲಿಯಾ ಅಂತ ಬರ್ತದ, ಫಂಗಾಯ್ ಅಂತ ಬರ್ತದ, ಮೊನೇರಾ ಅಂತ ಬರ್ತದ, ಪ್ರೊಟಿಸ್ಟಾ ಅಂತ ಬರ್ತದ. ಈ ಮೊನೇರದೊಳಗೆ ಎಲ್ಲಾ ಬ್ಯಾಕ್ಟೀರಿಯಾಗಳು ಬರ್ತಾವ, ಬ್ಯಾಕ್ಟೀರಿಯಾ ಅಂತ ಬರ್ತಾವ. ಇನ್ನ ಅದ್ರೊಳಗ ಕ್ಲಾಸ್ ಬರ್ತಾವ, ಕ್ಲಾಸಸ್ ಅಂತ ಬರ್ತಾವ. ಆ ಕ್ಲಾಸ್ ಒಳಗ ಸ್ನೇಕ್ಸ್ ಗಳು ಯಾವ ಕ್ಲಾಸಿಗೆ ಬರ್ತಾವ ಅಂತ ಕ್ವಶನ್ ಕೇಳಿದ. ಹೌದಾ, ಯಾವ ಕ್ಲಾಸಿಗೆ? ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನೀವು ಬೆನ್ನು ಮೂಳೆ ಹೊಂದಿರ್ತಕ್ಕಂಥವು ಅಂದ್ರೆ ಬ್ಯಾಕ್ ಬೋನ್ ಹೊಂದಿರ್ತಕ್ಕಂಥವು ನಾವೇನಂತ ಕರಿತೀವಿ? ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಹಾಗಾದ್ರ ಸ್ನೇಕ್ ಎದ್ರೊಳಗೆ ಬರ್ತದ? ವರ್ಟಿಬ್ರೇಟ್ ಒಳಗೆ ಬರ್ತದ. ಅದರ ಕ್ಲಾಸ್ ಅಂತ ಕೇಳ್ಯಾನ. ಕ್ಲಾಸ್ ಯಾವಪ್ಪ ಅಂತಂದ್ರೆ ರೆಪ್ಟೈಲ್ಸ್ ಕ್ಲಾಸ್ ಒಳಗೆ ಬರ್ತಾವ. ಯಾವ ಕ್ಲಾಸ್ ಒಳಗ? ರೆಪ್ಟೈಲ್ಸ್ ಕ್ಲಾಸ್ ಒಳಗೆ ಬರ್ತಾವ. ರೆಪ್ಟಿಲಿಯಾ ಅಂತ ಬರ್ತದೆ. ಯಾವ್ದ್ರಿ ಕ್ಲಾಸ್ ಯಾವಪ್ಪ ಅಂದ್ರೆ ರೆಪ್ಟಿಲಿಯಾ ಅನ್ನುವಂತ ಒಂದು ಕ್ಲಾಸ್ ಒಳಗ ಬರ್ತೈತಿ. ಹಾಗಾದ್ರ ಈಗ ಯಾವ ಕ್ಲಾಸ್ ಬರ್ತೈತಪ್ಪ ಅಂತಂದ್ರೆ ವರ್ಟಿಬ್ರೇಟ್ ಆಗಿರ್ತದ. ಕ್ಲಾಸ್ ಅಂತ ಕೇಳಿದ್ರೆ ರೆಪ್ಟೇಲಿಯಾ ಅಂತ ಬರ್ತದ. ಯಾವ ಗುಂಪಿಗೆ ಸೇರವಪ್ಪ ಅಂತಂದ್ರೆ ವರ್ಟಿಬ್ರೇಟಾ ಗುಂಪಿಗೆ ಸೇರಿದವ. ಯಾಕಪ್ಪ ಅಂದ್ರೆ ಅವು ಬ್ಯಾಕ್ ಬೋನ್ ಅನ್ನ ಹೊಂದ್ಯಾವ. ಆಂಪಿಬಿಯಾ ಅಂತಂದ್ರೆ ನೀರು ಮತ್ತೆ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥವು ಆಂಪಿಬಿಯಾ ಅಂತ ಹೇಳ್ತೀವಿ. ಮ್ಯಾಮಲಿಯಾ ಅಂತಂದ್ರೆ ಹಾಲುಣಿಸುವಂತವು ಹಾಲುಣಿಸುವ ಪ್ರಾಣಿಗಳು. ಪ್ರಾಣಿಗಳಿಗೆ ಪ್ರಾಣಿಗಳು ಅಂದ್ರೆ ಏನಂತ ಕರಿತೀವಿ? ಮ್ಯಾಮಲ್ಸ್ ಅಂತ ಕರಿತೀವಿ. ಓಕೆ, ಸೊ ಮ್ಯಾಮಲ್ಸ್ ಅಂದ್ರೆ ಗೊತ್ತಾಯ್ತು. ಯಾವ ತನ್ನ ಕರುವಿಗೆ ಅಥವಾ ತನ್ನ ಮಕ್ಕಳಿಗೆ ಹಾಲನ್ನ ಉಣಿಸ್ತಾವಲ್ಲ ಅವಕ್ಕ ನಾವೇನಂತ ಕರಿತೀವಿ? ಮ್ಯಾಮಲ್ಸ್ ಅಂತ ಕೊಡ್ತೀವಿ. ಯಾವ ಹಾಲನ್ನ ಕೊಡ್ತಾವ ಅವಕ್ಕ ಮ್ಯಾಮಲ್ಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಆಂಪಿಬಿಯನ್ಸ್ ಅಂದ್ರೆ ನೀರು ಮತ್ತೆ ಭೂಮಿ ಮೇಲೆ ಜೀವನವನ್ನು ನಡೆಸತಕ್ಕಂತ ಒಂದು ಪ್ರಾಣಿಗಳಿಗೆ ನಾವು ಆಂಪಿಬಿಯನ್ಸ್ ಅಂತ ಹೇಳ್ತೀವಿ. ಆಮೇಲೆ ವರ್ಟಿಬ್ರೇಟ್ ಅಂದ್ರೆ ಬೆನ್ನು ಮೂಳೆ ಹೊಂದಿರತಕ್ಕಂತ ಪ್ರಾಣಿಗಳಿಗೆ ನಾವು ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಇನ್ನ ರೆಪ್ಟೈಲ್ಸ್ ಅಂದ್ರೆ ತೆವಳ್ಕೊಂಡ್ ಹೋಗ್ತಾವಲ್ಲ, ಅಂದ್ರೆ ಭೂಮಿ ಮೇಲೆ ತೆವಳ್ಕೊಂಡ್ ಹೋಗ್ತಕ್ಕಂತ ಒಂದು ಪ್ರಾಣಿಗಳಿಗೆ ನಾವು ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಆ ರೆಪ್ಟಿಲಿಯಾ ಕ್ಲಾಸ್ಗೆ ಹೊಂದಿರತಕ್ಕಂತ ಒಂದು ಪ್ರಾಣಿ ಅಥವಾ ಸಾರಿ ಸ್ನೇಕ್ ಹೊಂದಿರ್ತದ. ಹೌದಾ, ತಿಳಿತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಹೋಮೋಲೋಗಸ್ ಅಥವಾ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಇಸ್ ಕಾಲ್ಡ್ ಅಂತ ಕ್ವಶನ್ ಇದೆ. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾನು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ದೆ. ಈಗ ಮುಂದೊಂದು ಕ್ವಶನ್ ಅಂತ ಇದೆ ಅಂತ ಹೇಳಿದ್ದೆ ನಿಮ್ಗೆ.
ಹಾಗಾದ್ರೆ ಅದಕ್ಕೆ ನಾವು ಕಂಪೌಂಡ್ ಅಂತೀವಿ, ಪಾಲಿಮರ್ಸ್ ಅಂತ ಕರಿತೀವಿ, ಅಲಾಯ್ ಅಂತ ಕರಿತೀವಿ, ಅದೇ ರೀತಿ ಫೈಬರ್ ಅಂತ ಕರಿತಾ ಇರ್ತೀವಿ ಅಂತ ಕ್ವಶನ್ ಆಪ್ಷನ್ ಕೇಳಿದ್ದಾರೆ. ಹಾಗಾದ್ರೆ ಇದರಲ್ಲಿ ಆನ್ಸರ್ ಯಾವುದಾಗಿರ್ತದೆ ನೋಡ್ರಿ. ಕಂಪೌಂಡ್ ಅಂತ ನಿಮ್ಗೆ ಒಂದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ ಅಂತ ಅನ್ಕೊಳ್ತೀನಿ. ಕಂಪೌಂಡ್ ಎದಕ್ಕಂತ ಅರ್ಥ ನೋಡಿ, ಹೈಡ್ರೋಜನ್ ಇದ್ರೆ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಎಲಿಮೆಂಟ್ ಅಂತ ಕರೀತಾರ. ಓಕೆ, ಆಕ್ಸಿಜನ್ ಇದ್ರೆ ಕೂಡ ಅದಕ್ಕೂ ಕೂಡ ಎಲಿಮೆಂಟ್ ಅಂತ ಕರೀತಾರ. ಅದೇ O2 ಇತ್ತಪ್ಪ ಅಂತಂದ್ರೆ ಅದಕ್ಕೆ ಮೊಲೆಕ್ಯೂಲ್ ಅಂತ ಕರೀತಾರ. ಏನಂತ ಕರೀತಾರ? ಮೊಲೆಕ್ಯೂಲ್ ಅಂತ ಕರೀತಾರ. O3 ಇತ್ತಪ್ಪ ಅಂತಂದ್ರೆ ಅದಕ್ಕೂ ಕೂಡ ಮೊಲೆಕ್ಯೂಲ್ ಅಂತಾನೆ ಕರೀತಾರ. ನಿಮಗೆ ತಿಳಿತಾ ಇರಬಹುದು, ಒಂದೇ ಇತ್ತಪ್ಪ ಅಂದ್ರೆ ಅವಕ್ಕೆ ಎಲಿಮೆಂಟ್ ಅಥವಾ ಆಟಮ್ ಅಂತ ಕರೀತಾರ. ಏನಂತ ಕರೀತಾರ? ಆಟಮ್ ಅಂತ ಕರೀತಾರ. ಒಂದಕ್ಕಿಂತ ಹೆಚ್ಚಿದಪ್ಪ ಸೇಮ್ ಆಟಮ್ ಇರಬೇಕು, ಮತ್ತೆ ಅದ್ರ ಜಾಸ್ತಿ ಮಿಕ್ಸ್ ಇರಬಾರ್ದು, ಅವಕ್ಕೆ ಅಂತ ಕರೀತಾರಪ್ಪ ಅಂದ್ರೆ ಮೊಲಿಕ್ಯೂಲ್ ಅಂತ ಕರೀತಾರ. ಈಗ N2 ಕೂಡ ಒಂದು ಮೊಲಿಕ್ಯೂಲೇನೆ, ಹೌದಾ? N2 ಕೂಡ ಮೊಲಿಕ್ಯೂಲ್, O3 ಕೂಡ ಮೊಲಿಕ್ಯೂಲ್, O2 ಕೂಡ ಮೊಲಿಕ್ಯೂಲ್. ಯಾಕಂದ್ರೆ O ಅನ್ನ ಬಿಟ್ಟು ಯಾವಿಲ್ಲ, N ಅನ್ನ ಬಿಟ್ಟು ಕೂಡ ಯಾವಿಲ್ಲ. ಅದು ಎಷ್ಟು ಅದಾವ? ಒಂದಕ್ಕಿಂತ ಹೆಚ್ಚದಾವ, ಒಂದಕ್ಕಿಂತ ಹೆಚ್ಚದಾವ. ಅದಕ್ಕಾಗಿ ಏನಂತ ಕರಿತೀವಿ? ಮೊಲಿಕ್ಯೂಲ್ ಅಂತ ಕರಿತೀವಿ. ಇನ್ನ NO2 ಅಂತಂದ್ರೆ ಇದೊಂದ್ ಏನಪ್ಪಾ ಅಂದ್ರೆ ಕಂಪೌಂಡ್ ಆಗ್ತದ. ಯಾಕಪ್ಪ ಅಂದ್ರೆ ಬೇರೆ ಬೇರೆ ಒಂದು ಆಟಮ್ ಅನ್ನ ಹೊಂದಿರ್ತದ, ಅವಕ್ಕ ನಾವು ಕಂಪೌಂಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕಂಪೌಂಡ್ ಬರಂಗಿಲ್ಲ, ಜಸ್ಟ್ ನಮ್ಗ ಕಂಪೌಂಡ್ ಅಂದ್ರೆ ಏನಂತ ಹೇಳ್ಕೊಟ್ಟೆ. ಕಂಪೌಂಡ್ ಎಕ್ಸಾಂಪಲ್ ನಿಮ್ಗೆ ಕಾಕೋತ್ರಿ, CaCO3, ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಅಂತ ಹೇಳ್ಬೇಕು, ಕಾಕೋತ್ರಿ ಅಲ್ಲ. ಓಕೆ, ಸೊ CaCO3 ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರ್ತದ. ಅದೇ ರೀತಿ H2SO4 ಅಂತ ಬರ್ತದ, HCl ಅಂತ ಬರ್ತದ, NaCl ಅಂತ ಬರ್ತದ. ಇವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕಂಪೌಂಡ್ ಎಕ್ಸಾಂಪಲ್. ಯಾಕಪ್ಪ ಅಂತಂದ್ರೆ ಇದರಲ್ಲಿ 3 ಬೇರೆ ಬೇರೆ ಆಟಮ್ ಅದಾವ, ಇದರಲ್ಲಿ 2 ಅದಾವ, ಇದರಲ್ಲೂ ಕೂಡ 2 ಅದಾವ. ಸೋಡಿಯಂ ಮತ್ತೆ ಕ್ಲೋರಿನ್ ಇದೆ, ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಸಲ್ಫರ್ ಇದೆ, ಆಕ್ಸಿಜನ್ ಇದೆ. ಸೊ ಹಾಗಾಗಿ ಇದಕ್ಕೆ ಅಂತ ಕರಿತೀವಿ ಕಂಪೌಂಡ್ ಅಂತ ಕರಿತಾ ಹೋಗ್ತೀವಿ. ಇನ್ನ ಪಾಲಿಮರ್ಸ್ ಇವೇನ್ ಬರ್ತಾವಪ್ಪ ಅಂದ್ರೆ ಸಿಂಥೆಟಿಕ್ ಫೈಬರ್ಸ್ ಬರ್ತಾವ. ಇಲ್ಲಿ ಫೈಬರ್ ಅಂತ ಕರಿತೀವಿ. ಫೈಬರ್ ಏನಪ್ಪಾ ಅಂತಂದ್ರೆ ನಮ್ಮ ಸಸ್ಯಗಳಲ್ಲಿ ಸಿಗ್ತಕ್ಕಂಥ ಫೈಬರ್ಸ್. ಫೈಬರ್ ಅಂತ ಏನು? ಅದರಿಂದ ನಾವು ಫೈಬರ್ ಟು ಫ್ಯಾಬ್ರಿಕ್ ಅಂತ ಒಂದು ಚಾಪ್ಟರ್ ಬರ್ತದ. ಸೊ ಫೈಬರ್ ಅಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂತಹ ಒಂದು ಕಾಟನ್ ಏನಿದೆಯಲ್ಲ ಅದು ಕೂಡ ಒಂದು ಫೈಬರ್ ಅಂದ್ರೆ ರೇಷ್ಮೆ, ಸಾರಿ ಕಾಟನ್, ಹತ್ತಿ ಅಂತ ಹೇಳ್ತೀವಿ. ಸಿಲ್ಕ್ ಅಂದ್ರೆ ರೇಷ್ಮೆ, ಹೌದಾ? ಸೊ ಸಿಲ್ಕ್ ಸಾರಿದ ನೋಡ್ತೀವಿ ನಾವು. ರೇಷ್ಮೆ ಹುಳು ತಯಾರು ಮಾಡ್ತಕ್ಕಂಥ ಒಂದು ಏನ್ ತಗೊಂತೀವಲ್ಲ ಅದಕ್ಕೆ ಅಂತ ಕರಿತೀವಿ ನಾವು ಫೈಬರ್ ಅಂತ ಕರಿತೀವಿ. ಇದನ್ನ ನಾವು ಮಗ್ಗಿಗೆ ತಗೊಂಡು ಹೋಗಿ ಅದನ್ನ ನಾವು ಏನ್ ಡ್ರೆಸ್ ಮಾಡ್ತೀವಿ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಫ್ಯಾಬ್ರಿಕ್ ಅಂತ ಕರಿತಾರೆ. ಏನಂತ ಕರಿತಾರೆ? ಫ್ಯಾಬ್ರಿಕ್ ಅಂತ ಕರಿತಾರ. ನಾವ್ ಹಾಕೊಂಡಿರ್ತಕ್ಕಂಥ ಈ ಒಂದು ಟಿ ಶರ್ಟ್ ಏನಿದೆಯಲ್ಲ ಇದು ಫ್ಯಾಬ್ರಿಕ್ ಅಂತ ಕರಿತೀವಿ. ಫೈಬರ್ ಇಂದ ಮಾಡಿರ್ತಕ್ಕಂಥದ್ದು. ಯಾವ ಫೈಬರ್? ಸಿಂಥೆಟಿಕ್ ಫೈಬರ್ ಅಂತ ಬರ್ತದ, ಅಥವಾ ಅದ್ರೊಳಗೆ ನ್ಯಾಚುರಲ್ ಫೈಬರ್, ಆಮೇಲೆ ಆರ್ಟಿಫಿಷಿಯಲ್ ಫೈಬರ್ ಅಂತ ಬರ್ತದೆ. ಆರ್ಟಿಫಿಷಿಯಲ್ ಫೈಬರ್ ಒಳಗೆ ಬರ್ತಾವ ಪ್ಲಾಸ್ಟಿಕ್ ಇಂದ ಮಾಡಿರ್ತಕ್ಕಂಥದ್ದು ಅಂತ, ಹೌದಾ? ಈ ರೀತಿಯಾದಂತ ಒಂದು ಫೈಬರ್ಸ್ ಕಂಡು ಬರ್ತಾವ. ಇನ್ನ ಸಿಂಥೆಟಿಕ್ ಅಥವಾ ಸಾರಿ ನ್ಯಾಚುರಲ್ ಫೈಬರ್ಸ್ ಅಂತ ನೋಡ್ತಾ ಹೋದಲ್ಲಿ ಅದ್ರಲ್ಲಿಗೆ ಜೂಟ್ ಫೈಬರ್ ಬರ್ತದ, ಹೌದಾ? ಅನಿಮಲ್ ಫೈಬರ್ಸ್ ಅಂತ ಬರ್ತದ. ಓಕೆ, ಅಂಡ್ ಪ್ಲಾಂಟ್ ಫೈಬರ್ಸ್ ಅಂತ ಬರ್ತದ. ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಜೂಟ್ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಅನಿಮಲ್ ಸಾರಿ ಪ್ಲಾಂಟ್ ಫೈಬರ್ಸ್ ಆಗಿರ್ತಾವ. ಇನ್ನು ಅನಿಮಲ್ ಫೈಬರ್ ಲೆದರ್ ಅಂತ ನೋಡಿದೀವಿ ನಾವು. ಲೆದರ್ ಏನಪ್ಪಾ ಅಂದ್ರೆ ಅದು ಅನಿಮಲ್ ಫೈಬರ್ ಆಗಿರ್ತದೆ. ಓಕೆ, ಇನ್ನ ನಮಗ ಹೋಮೋಜಿನಿಯಸ್ ಅಂತಂದ್ರೆ ಒಂದೇ ಒಂದು ರೇಷಿಯೋ ಇರ್ತದ, 1:1 ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ಕೂಡಿಸಿರ್ತಾರ. ಫಾರ್ ಎಕ್ಸಾಂಪಲ್ ಇವಾಗ ಕಾಫರ್ ಮತ್ತೆ ಜಿಂಕ್ ಅನ್ನ ಮಾಡಿದಾಗ ನಮ್ಗೆ ಏನಾದ್ರು ಸಿಗ್ತದಪ್ಪ ಅಂತಂದ್ರೆ ಬ್ರಾಸ್ ಸಿಗ್ತದೆ. ಸಾರಿ, ಇಲ್ಲಿ ಬರೀತೀನಿ ನೋಡಿ. 1:1 ಇರ್ತದ. ಅದ್ರೊಳಗ 1 ಮೋಲ್ ಏನಪ್ಪಾ ಅಂದ್ರೆ ಕಾಫರ್ ಇರ್ತದ. ಆಮೇಲೆ ಇನ್ನೂ 1 ಮೋಲ್ ಏನಪ್ಪಾ ಅಂದ್ರೆ ಜಿಂಕ್ ಇರ್ತದ. ಅದ್ರ ಎರಡು ಸೇರಿಸಿ ನಮ್ಗೆ ಏನ್ ಸಿಗ್ತದಪ್ಪ ಅಂತಂದ್ರೆ ನಮಗ ಬ್ರಾಸ್ ಸಿಗ್ತದ. ಏನ್ ಸಿಗ್ತದ? ಬ್ರಾಸ್ ಅಂದ್ರೆ ಹಿತ್ತಾಳೆ ಅಂತ ಕರಿತೀವಿ. ಹಿತ್ತಾಳೆ ಸಿಗ್ತದ. ಈ ಹಿತ್ತಾಳೆ ಯಾವತ್ತು ತುಕ್ಕಿಡಂಗಿಲ್ಲ, ಅಂದ್ರೆ ರಸ್ಟಿಂಗ್ ಆಗಂಗಿಲ್ಲ. ಈ ರಸ್ಟಿಂಗ್ ಅನ್ನ ಏನಪ್ಪಾ ರಸ್ಟಿಂಗ್ ಅಥವಾ ಕೊರೋಜನ್ ಅಂತ ಕರಿತೀವಿ. ಕೊರೋಜನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅಲಾಯಿಂಗ್ ಮಾಡಿರ್ತಾರ. ಓಕೆ, ಸೊ ಇಲ್ಲಿವರೆಗೆ ಒಂದು 10 ಕ್ವಶನ್ ಅನ್ನ ಅತಿ ವಿವರವಾಗಿ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಇನ್ನ ಮುಂದೆ ಒಂದು ಕ್ಲಾಸ್ ಅಲ್ಲಿ ನಾನು ಮ್ಯಾರಥಾನ್ ಕ್ಲಾಸ್ ಅನ್ನ ಮಾಡ್ತೀನಿ. ಇವತ್ತಿನ ಒಂದು ಕ್ಲಾಸ್ಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಓಕೆ, ಇದನ್ನೇ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಬರ್ತದ. ಓಕೆ, ತಿಳ್ಕೊಳ್ರಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಸೊ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ಲಾಸ್ ಅನ್ನ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ.